ಸಾತಾರಾ ಜಿಲ್ಲೆಯ ನಿವಾಸಿಯಾದ ಶ್ರೀ ದಾದಾ ಅವಘಡೆ ಅವರಿಗೆ 2025ರಲ್ಲಿ ಅನ್ನನಾಳದ ಕ್ಯಾನ್ಸರ್ ಇರುವುದಾಗಿ ತಿಳಿಯಿತು. ಆ ಸಮಯದಲ್ಲಿ ಅವರು ಆಹಾರ ನುಂಗಲು ತೀವ್ರ ತೊಂದರೆ, ದೇಹದ ತೂಕ ಕಡಿಮೆಯಾಗುವುದು, ದೌರ್ಬಲ್ಯ ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರು. ಅವರು ವಿವಿಧ ಸಾಂಪ್ರದಾಯಿಕ ಚಿಕಿತ್ಸೆಯನ್ನು ಪಡೆದರು. ಪ್ರತಿ 15ರಿಂದ 20 ದಿನಗಳಿಗೊಮ್ಮೆ ಕಿಮೋಥೆರಪಿ ನಡೆಯುತ್ತಿತ್ತು. ಆದರೆ ಕಿಮೋಥೆರಪಿಯಿಂದ ಉಂಟಾಗುವ ತೀವ್ರ ಅಡ್ಡಪರಿಣಾಮಗಳನ್ನು ಸಹಿಸಿಕೊಂಡಿದ್ದರೂ ಅವರ ಆರೋಗ್ಯದಲ್ಲಿ ನಿರೀಕ್ಷಿತ ಮಟ್ಟದ ಸುಧಾರಣೆ ಕಂಡುಬರಲಿಲ್ಲ. ಪರಿಸ್ಥಿತಿ ಎಷ್ಟೋ ಗಂಭೀರವಾಗಿತ್ತು ಎಂದರೆ, ಚಿಕಿತ್ಸೆ ನೀಡುತ್ತಿದ್ದ ವೈದ್ಯರು ಅವರಿಗೆ ಇನ್ನೂ ಕೇವಲ 6 ತಿಂಗಳಷ್ಟೇ ಬದುಕುವ ಸಾಧ್ಯತೆ ಇದೆ ಎಂದು ತಿಳಿಸಿದ್ದರು. ನನ್ನ ಹೆಸರು ದಾದಾಬಾ ಅವಘಡೆ. ನನ್ನ ಜನ್ಮ ದಿನಾಂಕ 31 ಜನವರಿ 1979. ನಾನು ಸಾತಾರಾ ಜಿಲ್ಲೆಯ ನಿವಾಸಿ. ನನಗೆ ಅನ್ನನಾಳದ ಕ್ಯಾನ್ಸರ್ ಪತ್ತೆಯಾಯಿತು. ಕ್ಯಾನ್ಸರ್ ದೇಹದ ಹಲವು ಭಾಗಗಳಿಗೆ, ವಿಶೇಷವಾಗಿ ಎಲುಬುಗಳಿಗೂ ಹರಡಿತ್ತು. ವೈದ್ಯರು ನನಗೆ ಇನ್ನೂ ಕೇವಲ 6 ತಿಂಗಳು ಮಾತ್ರ ಬದುಕುವ ಸಾಧ್ಯತೆ ಇದೆ ಎಂದು ಹೇಳಿದರು. ಈ ಕಾಯಿಲೆ ನನಗೆ 2025ರಲ್ಲಿ ಪತ್ತೆಯಾಯಿತು. ಆಹಾರ ನುಂಗುವುದು ನನಗೆ ತುಂಬ ಕಷ್ಟವಾಗುತ್ತಿತ್ತು. ಪ್ರತಿ ಬಾರಿ ಊಟ ಮಾಡುವಾಗ ತೀವ್ರ ನೋವು ಅನುಭವಿಸುತ್ತಿದ್ದೆ. ಕೆಲವೊಮ್ಮೆ ಇದೇ ನನ್ನ ಕೊನೆಯ ಕ್ಷಣವೇ ಎಂಬ ಭಯವೂ ನನಗೆ ಉಂಟಾಗುತ್ತಿತ್ತು. ಕಿಮೋಥೆರಪಿ ಪಡೆದ ನಂತರ ನನ್ನ ಕಾಲುಗಳಲ್ಲಿ ತೀವ್ರ ನೋವು ಉಂಟಾಗುತ್ತಿತ್ತು. ವಾಂತಿ, ತೀವ್ರ ಅಸ್ವಸ್ಥತೆ ಮತ್ತು ಅಸಹನೀಯ ನೋವಿನಿಂದ ನಾನು ತುಂಬ ಬಳಲುತ್ತಿದ್ದೆ. ನನ್ನ ಕಾಲುಗಳಿಗೆ ಭಾರವಾದ ಕಲ್ಲುಗಳನ್ನು ಕಟ್ಟಿದಂಥ ಅನುಭವವಾಗುತ್ತಿತ್ತು. ಇಷ್ಟೆಲ್ಲ ಕಷ್ಟ ಅನುಭವಿಸಿದ ನಂತರವೂ ವೈದ್ಯರು ನನಗೆ ಇನ್ನೂ ಕೇವಲ 6 ತಿಂಗಳು ಮಾತ್ರ ಬದುಕುವ ಸಾಧ್ಯತೆ ಇದೆ ಎಂದು ಹೇಳಿದರು. ಮಾರ್ಚ್ 2025ರ CT ಚೆಸ್ಟ್ ಸ್ಕ್ಯಾನ್ ವರದಿಯ ಪ್ರಕಾರ ಡಿಸ್ಟಲ್ ಥೊರಾಸಿಕ್ ಅನ್ನನಾಳ, ಡಿಸ್ಟಲ್ ಥೊರಾಸಿಕ್ ಎಸೋಫೇಗಸ್ ಹಾಗೂ ಗ್ಯಾಸ್ಟ್ರೋ ಇಸೋಫೇಜಿಯಲ್ GE ಜಂಕ್ಷನ್ ಭಾಗದಲ್ಲಿ 2.1 ಸೆಂಟಿಮೀಟರ್ ದಪ್ಪದ ವಾಲ್ ಥಿಕ್ನಿಂಗ್ ಬದಲಾವಣೆ ಕಂಡುಬಂದಿದ್ದು, ಅದು ಸುಮಾರು 7ರಿಂದ 8 ಸೆಂಟಿಮೀಟರ್ ಉದ್ದದವರೆಗೆ ವಿಸ್ತರಿಸಿತ್ತು. ಎಡ ಗ್ಯಾಸ್ಟ್ರಿಕ್ ಲಿಂಫ್ ನೋಡ್, ಲೆಫ್ಟ್ ಗ್ಯಾಸ್ಟ್ರಿಕ್ ಲಿಂಫ್ ನೋಡ್ ನಲ್ಲಿ 1.8 ಸೆಂಟಿಮೀಟರ್ ಗಾತ್ರದ ಗಡ್ಡೆ, ಲಿಂಫ್ ನೋಡ್ ಎನ್ಲಾರ್ಜ್ಮೆಂಟ್ ಕಂಡುಬಂದಿತ್ತು. ಎಡ ಅಡ್ರಿನಲ್ ಗ್ರಂಥಿಯಲ್ಲಿ, ಲೆಫ್ಟ್ ಅಡ್ರೀನಲ್ ಗ್ಲ್ಯಾಂಡ್ 6x5 ಸೆಂಟಿಮೀಟರ್ ಗಾತ್ರದ ಲೀಷನ್ ಕಂಡುಬಂದಿತ್ತು. ನಮ್ಮ ಮನೆಯ ಸಂಪೂರ್ಣ ಜವಾಬ್ದಾರಿ ನನ್ನ ಸಂಬಳದ ಮೇಲೆಯೇ ಇತ್ತು. ಈ ಕಾಯಿಲೆಯಿಂದ ನಮ್ಮ ಕುಟುಂಬವು ತುಂಬ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸಬೇಕಾಯಿತು. ನಾನು ಪ್ರತಿ 15 ದಿನಗಳಿಗೊಮ್ಮೆ ಕಿಮೋಥೆರಪಿ ಪಡೆಯುತ್ತಿದ್ದೆ. ಪ್ರತಿ ಕಿಮೋಥೆರಪಿ ಚಕ್ರಕ್ಕೆ ಸುಮಾರು 85,000 ರೂಪಾಯಿ ವೆಚ್ಚವಾಗುತ್ತಿತ್ತು. 4 ಕಿಮೋಥೆರಪಿ ಚಕ್ರಗಳ ನಂತರ ವೈದ್ಯರು ನನಗೆ ಶಸ್ತ್ರಚಿಕಿತ್ಸೆ ಮಾಡಿಸಬೇಕೆಂದು ಹೇಳಿದರು. ಜೊತೆಗೆ ಶಸ್ತ್ರಚಿಕಿತ್ಸೆಯ ನಂತರವೂ ರೇಡಿಯೇಷನ್ ಚಿಕಿತ್ಸೆ ಅಗತ್ಯವಿರುತ್ತದೆ ಎಂದರು. ಈ ಎಲ್ಲ ಚಿಕಿತ್ಸೆಗಳು ನನಗೆ ತುಂಬ ಕಷ್ಟಕರವಾಗಿದ್ದವು. ಈ ಸಮಯದಲ್ಲಿ ನನ್ನ ಕಿರಿಯ ಮಗ ನನ್ನಿಗಾಗಿ ಬಹಳ ಹೋರಾಟ ಮಾಡಿದನು. ನಾನು ಮಾನಸಿಕವಾಗಿ ತುಂಬ ಒತ್ತಡದಲ್ಲಿದ್ದೆ. ವೈದ್ಯರು ಕ್ಯಾನ್ಸರ್ ಅನ್ನನಾಳದಲ್ಲಿರುವುದರಿಂದ ಶಸ್ತ್ರಚಿಕಿತ್ಸೆ ಅನಿವಾರ್ಯ ಎಂದು ತಿಳಿಸಿದರು. ಶಸ್ತ್ರಚಿಕಿತ್ಸೆ ಮತ್ತು ರೇಡಿಯೇಷನ್ ಮಾಡಿದ ನಂತರವೂ ಕ್ಯಾನ್ಸರ್ ಸಂಪೂರ್ಣವಾಗಿ ಹೋಗುತ್ತದೆ ಎಂಬ ಯಾವುದೇ ಖಾತರಿ ಇಲ್ಲ ಎಂದು ಹೇಳಿದರು. ಚಿಕಿತ್ಸೆ ಸಂಪೂರ್ಣ ಯಶಸ್ವಿಯಾಗದಿದ್ದರೆ ಈ ಕಾಯಿಲೆ ಮತ್ತೆ ಮರುಕಳಿಸುವ ಸಾಧ್ಯತೆಯೂ ಇದೆ ಎಂದು ತಿಳಿಸಿದರು. ಇದರಿಂದ ನಾನು ತುಂಬ ಭಯಗೊಂಡೆ. ನನಗೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಲು ಮನಸ್ಸೇ ಇರಲಿಲ್ಲ. ನಂತರ ನನ್ನ ಕಿರಿಯ ಮಗ ಕೊಲ್ಹಾಪುರದ ಮಾಡರ್ನ್ ಹೋಮಿಯೋಪತಿಗೆ ಬಂದನು. ಅಲ್ಲಿನ ವೈದ್ಯರನ್ನು ಭೇಟಿ ಮಾಡಿ ನನ್ನ ಆರೋಗ್ಯದ ಬಗ್ಗೆ ಸಂಪೂರ್ಣವಾಗಿ ಚರ್ಚಿಸಿ ನನ್ನ ಎಲ್ಲ ವೈದ್ಯಕೀಯ ವರದಿಗಳನ್ನು ಅವರಿಗೆ ತೋರಿಸಿದನು. ಅದರ ನಂತರ 20 ಸೆಪ್ಟೆಂಬರ್ 2025ರಂದು ಅವರು ಮಾಡರ್ನ್ ಹೋಮಿಯೋಪತಿಯಲ್ಲಿ ಚಿಕಿತ್ಸೆಯನ್ನು ಪ್ರಾರಂಭಿಸಿದರು. ಕೇವಲ 15 ದಿನಗಳ ಫಾಲೋಅಪ್ನಲ್ಲೇ ಅವರಿಗೆ ಆಹಾರ ನುಂಗುವಲ್ಲಿ ಇದ್ದ ತೊಂದರೆ ಕಡಿಮೆಯಾಗತೊಡಗಿತು ಮತ್ತು ಅವರು ಮೃದು ಘನ ಆಹಾರ, ಸಾಫ್ಟ್ ಸಾಲಿಡ್ ಫುಡ್ ಸೇವಿಸಲು ಸಾಧ್ಯವಾಯಿತು. ಚಿಕಿತ್ಸೆ ಮುಂದುವರಿದಂತೆ ಅವರ ಆಹಾರ ನುಂಗುವ ಸಮಸ್ಯೆ ಇನ್ನಷ್ಟು ಕಡಿಮೆಯಾಯಿತು. ಕ್ರಮೇಣ ಅವರು ಮೃದು ಆಹಾರದಿಂದ ಹಿಡಿದು ಗಟ್ಟಿಯಾದ ಆಹಾರವನ್ನು, ಸಾಫ್ಟ್ ಟು ಹಾರ್ಡ್ ಫುಡ್, ಯಾವುದೇ ತೊಂದರೆ ಇಲ್ಲದೆ ನಿಯಮಿತವಾಗಿ ಸೇವಿಸಲು ಆರಂಭಿಸಿದರು. ಸುಮಾರು 4 ತಿಂಗಳು ನಾನು ಈ ಔಷಧಿಯನ್ನು ತೆಗೆದುಕೊಂಡೆ. ನಂತರ ವೈದ್ಯರು ಮತ್ತೆ ಹೊಟ್ಟೆಯ CT ಸ್ಕ್ಯಾನ್ ಮಾಡಿಸಿಕೊಳ್ಳಲು ಸಲಹೆ ನೀಡಿದರು. ವರದಿ ಬಂದಾಗ ಉತ್ತಮ ಸುಧಾರಣೆ ಕಂಡುಬಂತು. ಮೊದಲು ನನ್ನ ಲೀಷನ್ ಸುಮಾರು 6.5 ಸೆಂಟಿಮೀಟರ್ ಇತ್ತು. ಆದರೆ ಚಿಕಿತ್ಸೆಯ ನಂತರ ಅದು ಸುಮಾರು 4.5 ಸೆಂಟಿಮೀಟರ್ಗೆ ಕಡಿಮೆಯಾಗಿತ್ತು.
ನವೆಂಬರ್ ತಿಂಗಳಿಂದಲೇ ಈ ಔಷಧಿಯಿಂದ ನನಗೆ ಸ್ಪಷ್ಟವಾದ ಬದಲಾವಣೆ ಕಾಣಿಸತೊಡಗಿತು. ಮಾಡರ್ನ್ ಹೋಮಿಯೋಪತಿ ಚಿಕಿತ್ಸೆಯಿಂದ ನನ್ನ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಆಗುತ್ತಿದೆ ಎಂಬುದನ್ನು ನಾನು ಸ್ವತಃ ಅನುಭವಿಸಿದೆ. ನನಗೆ ಇದ್ದ ಅನ್ನನಾಳದ ತೊಂದರೆ ಸಂಪೂರ್ಣವಾಗಿ ಕಡಿಮೆಯಾಯಿತು. ಹೊಟ್ಟೆ ನೋವು ನಿಂತಿತು. ವಾಂತಿ ಮತ್ತು ವಾಕರಿಕೆ ಕೂಡ ಸಂಪೂರ್ಣವಾಗಿ ನಿಂತವು. ಮೊದಲು ತುಂಬ ನೋವು ಕೊಡುತ್ತಿದ್ದ ನನ್ನ ಕಾಲಿನ ನೋವು ಸಂಪೂರ್ಣವಾಗಿ ಕಡಿಮೆಯಾಯಿತು. ಫೆಬ್ರವರಿ 2026ರ ಸಿಟಿ ಆಬ್ಡೊಮೆನ್ ಆ್ಯಂಡ್ ಪೆಲ್ವಿಸ್ ವರದಿಯಲ್ಲಿ ಉತ್ತೇಜನಕಾರಿ ಸುಧಾರಣೆಗಳು ಕಂಡುಬಂದವು. ಪೆರಿಗ್ಯಾಸ್ಟ್ರಿಕ್ ಲಿಂಫ್ ನೋಡ್ನ ಗಾತ್ರವು 1.5 ಸೆಂಟಿಮೀಟರ್ಗೆ ಕಡಿಮೆಯಾಗಿತ್ತು. ಎಡ ಅಡ್ರಿನಲ್ ಗ್ರಂಥಿಯಲ್ಲಿದ್ದ ಲೆಫ್ಟ್ ಅಡ್ರಿನಲ್ ಗ್ಲ್ಯಾಂಡ್ ಲೀಷನ್ ಮತ್ತಷ್ಟು ಕುಗ್ಗಿ 4.7 ಗುಣ 3.6 ಸೆಂಟಿಮೀಟರ್ ಆಗಿತ್ತು. ಜೊತೆಗೆ ಡಿಸ್ಟಲ್ ಥೊರಾಸಿಕ್ ಅನ್ನನಾಳ, ಡಿಸ್ಟಲ್ ಥೊರಾಸಿಕ್ ಎಸೋಫೇಗಸ್ ಮತ್ತು ಗ್ಯಾಸ್ಟ್ರೋಎಸೋಫೇಜಿಯಲ್ ಜಂಕ್ಷನ್ ಭಾಗದಲ್ಲಿದ್ದ ವಾಲ್ ಥಿಕ್ನಿಂಗ್ ಕೇವಲ 1 ಸೆಂಟಿಮೀಟರ್ಗೆ ಇಳಿದಿರುವುದಾಗಿ ವರದಿಯಲ್ಲಿ ಉಲ್ಲೇಖಿಸಲಾಗಿತ್ತು. ಈಗ 8 ತಿಂಗಳುಗಳು ಕಳೆದಿವೆ. ನಾನು ಇನ್ನೂ ಚಿಕಿತ್ಸೆಯನ್ನು ಮುಂದುವರಿಸುತ್ತಿದ್ದೇನೆ. ಇಂದು ನನಗೆ ತುಂಬ ಉತ್ತಮವಾಗಿ ಅನಿಸುತ್ತಿದೆ. ಹೋಮಿಯೋಪತಿ ಚಿಕಿತ್ಸೆಯಿಂದ ನನಗೆ ಯಾವುದೇ ರೀತಿಯ ತೊಂದರೆ ಅಥವಾ ಅಡ್ಡ ಪರಿಣಾಮಗಳು ಉಂಟಾಗಿಲ್ಲ. ಈ ಚಿಕಿತ್ಸೆಯಿಂದ ನಾನು ಸಂಪೂರ್ಣವಾಗಿ ಚೇತರಿಸಿಕೊಳ್ಳುತ್ತಿದ್ದೇನೆ ಎಂಬ ವಿಶ್ವಾಸ ನನಗಿದೆ. ರೇಡಿಯೇಷನ್ ಚಿಕಿತ್ಸೆಯಿಂದ ನನಗೆ ಆಗುತ್ತಿದ್ದ ಎಲ್ಲ ತೊಂದರೆಗಳು ಈಗ ಇಲ್ಲ. ಈ ಔಷಧಿಯಿಂದ ನನಗೆ ಯಾವುದೇ ರೀತಿಯ ನೋವು ಅಥವಾ ಅಸೌಕರ್ಯ ಉಂಟಾಗಿಲ್ಲ. ನನ್ನ ಕಾಲುಗಳಲ್ಲಿ ನೋವಿಲ್ಲ. ನಾನು ಈಗ ಯಾವುದೇ ತೊಂದರೆ ಇಲ್ಲದೆ ಚೆನ್ನಾಗಿ ಊಟ ಮಾಡುತ್ತಿದ್ದೇನೆ ಮತ್ತು ನನಗೆ ಉತ್ತಮ ನಿದ್ರೆಯೂ ಬರುತ್ತಿದೆ. ಅದರ ನಂತರ ಜುಲೈ 2026ರ ಸಿಟಿ ಅಬ್ಡೊಮೆನ್ ಆ್ಯಂಡ್ ಪೆಲ್ವಿಸ್ ವರದಿಯಲ್ಲಿ ಮತ್ತಷ್ಟು ಗಮನಾರ್ಹ ಸುಧಾರಣೆ ಕಂಡುಬಂತು. ಪೆರಿಗ್ಯಾಸ್ಟ್ರಿಕ್ ಲಿಂಫ್ ನೋಡ್ ಈಗ ಸಂಪೂರ್ಣವಾಗಿ ಮಾಯವಾಗಿದೆ. ಎಡ ಅಡ್ರಿನಲ್ ಗ್ರಂಥಿಯಲ್ಲಿದ್ದ ಲೀಷನ್ ಮತ್ತಷ್ಟು ಕುಗ್ಗಿ 4.7 ಗುಣ 3.5 ಸೆಂಟಿಮೀಟರ್ ಆಗಿದೆ. ವಿಶೇಷವಾಗಿ ಮೊದಲು ಕಂಡುಬಂದಿದ್ದ ಡಿಸ್ಟಲ್ ಥೊರಾಸಿಕ್ ಅನ್ನನಾಳ ವಾಲ್ ಥಿಕ್ನಿಂಗ್ ಈಗ ಸಂಪೂರ್ಣವಾಗಿ ಗುಣಮುಖವಾಗಿದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಈ ಚಿಕಿತ್ಸೆಯ ಬಗ್ಗೆ ನನಗೆ ಎಂದಿಗೂ ಯಾವುದೇ ಅನುಮಾನ ಉಂಟಾಗಲಿಲ್ಲ. ಮಾಡರ್ನ್ ಹೋಮಿಯೋಪತಿಗೆ ಬಂದ ನಂತರ ಮತ್ತು ಚಿಕಿತ್ಸೆ ಮುಂದುವರಿಸಿದ ಬಳಿಕ ನನ್ನ ಆರೋಗ್ಯದಲ್ಲಿ ಗಮನಾರ್ಹ ಸುಧಾರಣೆ ಕಂಡಿದೆ. ಈ ಔಷಧಿಯಿಂದ ನನಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಅಥವಾ ತೊಂದರೆ ಉಂಟಾಗಿಲ್ಲ. ಇಂದು ನಾನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ. ನನ್ನ ಆರೋಗ್ಯದಲ್ಲಿ ಉತ್ತಮ ಪ್ರಗತಿ ಕಂಡಿದ್ದು ನಾನು ತುಂಬ ಸಂತೋಷವಾಗಿದ್ದೇನೆ. ಇದಕ್ಕಾಗಿ ಮಾಡರ್ನ್ ಹೋಮಿಯೋಪತಿ ಹಾಗೂ ಅಲ್ಲಿನ ವೈದ್ಯರು ಮತ್ತು ಸಂಪೂರ್ಣ ತಂಡಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇಂದು ಶ್ರೀ ದಾದಾ ಅವಘಡೆ ಅವರ ಆರೋಗ್ಯದಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬಂದಿದೆ. ಈಗ ಅವರಿಗೆ ಆಹಾರ ನುಂಗಲು ಯಾವುದೇ ತೊಂದರೆ ಇಲ್ಲ. ಅವರ ದೌರ್ಬಲ್ಯವು ಗಮನಾರ್ಹವಾಗಿ ಕಡಿಮೆಯಾಗಿದೆ. ಅವರು ಈಗ ತಮ್ಮ ದೈನಂದಿನ ಕೆಲಸಗಳನ್ನು ಸುಲಭವಾಗಿ ಮಾಡುತ್ತಿದ್ದಾರೆ. ತಮ್ಮ ಜೀವನವನ್ನು ಸಂತೋಷದಿಂದ ಆನಂದಿಸುತ್ತಿದ್ದಾರೆ ಮತ್ತು ಹೊಸ ಆತ್ಮವಿಶ್ವಾಸದೊಂದಿಗೆ ಬದುಕುತ್ತಿದ್ದಾರೆ. ಒಮ್ಮೆ ಗಂಭೀರ ಕಾಯಿಲೆಯಿಂದ ನಿರಾಶೆಯ ನೆರಳಿನಲ್ಲಿ ಬದುಕುತ್ತಿದ್ದ ಶ್ರೀ ದಾದಾ ಅವಘಡೆ ಇಂದು ಹೆಚ್ಚು ಆರೋಗ್ಯವಂತ, ತೃಪ್ತಿಕರ ಮತ್ತು ಸಂತೋಷದ ಜೀವನವನ್ನು ನಡೆಸುತ್ತಿದ್ದಾರೆ. ಈಗ ನನ್ನ ಎಲ್ಲ ವರದಿಗಳು ಸಂಪೂರ್ಣವಾಗಿ ಸಾಮಾನ್ಯವಾಗಿವೆ. ಈಗ ನನ್ನ ಆರೋಗ್ಯ ಸಂಪೂರ್ಣವಾಗಿ ಉತ್ತಮವಾಗಿದೆ. ಆದ್ದರಿಂದ ನಿಮಗೆ ಯಾವುದೇ ಗಂಭೀರ ಕಾಯಿಲೆ ಇದ್ದರೆ ಮಾಡರ್ನ್ ಹೋಮಿಯೋಪತಿಯನ್ನು ಖಂಡಿತವಾಗಿ ಭೇಟಿ ಮಾಡಿ.